ಬೇಗ ಮಲಗಿ ಬೇಗ ಏಳುವ ಒಂದು ರೂಢಿಯನ್ನು ನಾವು ರೂಢಿಸ್ಕೋಬೇಕು. ಸೂರ್ಯನಾಡಿಲಿದ್ದರು ಚಂದ್ರನಾಡಿಲಿದ್ದರು ಅಂತ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುವುದಲ್ಲದೆ ನಿಮ್ಗೆ ಇಡೀ ದಿವಸ ಏನು ಶಕ್ತಿ ಬೇಕೋ, ಎನರ್ಜಿ ಬೇಕೋ, ನಾಡಿ ನಮ್ಮ ಮೂಡನ್ನು ಡಿಸೈಡ್ ಮಾಡ್ತದೆ. ಅದೊಂದು ಟಿಪ್ಸ್ ಕೊಡ್ತೇನೆ ನಾನು. ಎಚ್ಚರ ಹಾಕಿಂತ ಮುಂಚೆ ಒಂದು ರಹಸ್ಯ ಇದೆ. ನೀವು 21 ದಿವಸ ಮಾಡಿಬಿಟ್ರೆ ಲೈಫ್ ಲಾಂಗ್ ಅದು ಅಷ್ಟೊತ್ತಿಗೆ 10 to 5 ಫಿಕ್ಸ್ ಆಗಿಬಿಡ್ತದೆ. ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ನೇರ ಪ್ರಸಾರದಲ್ಲಿ ನಾನಿವತ್ತು ಮಾನಸಿಕ ಆರೋಗ್ಯ ಅನ್ನೋದು ಯಾವುದರ ಮೇಲೆ ಅವಲಂಬಿಸಿದೆ ಮತ್ತು ಚೆನ್ನಾಗಿ ನಿದ್ರಿಸುವುದು ಹೇಗೆ, ಹಾಗೆಯೇ ಬೆಳಗ್ಗೆ ಪ್ರಫುಲ್ಲಿತರಾಗಿ ಬೇಗ ಹೇಳುವುದು ಹೇಗೆ, ನಿದ್ರಾ ರಹಸ್ಯ ಏನು, ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಲೈವ್ಗೆ ಬಂದಿದ್ದೇನೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಒಂದು ಮಾತಿದೆ, ನಮ್ಮ ಮಾನಸಿಕ ಆರೋಗ್ಯ ಸಂಪೂರ್ಣವಾಗಿ ಧ್ಯಾನವನ್ನು ಮತ್ತು ನಿದ್ರೆಯನ್ನೇ ಅವಲಂಬಿಸಿರ್ತದೆ. ಸೊ ಈ ನಿದ್ರೆ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಎಲ್ಲ ಜೀವಿಗಳು ಕೂಡ ರಾತ್ರಿ ಕಾಲದಲ್ಲಿ ನಿದ್ರಿಸಿರ್ತವೆ ಮನುಷ್ಯನ ಬಿಟ್ಟು. ಅಂದರೆ ಮನುಷ್ಯ ನಿದ್ರಿಸೋದಿಲ್ಲ ಅಂತ ಅಲ್ಲ, ಅವನಿಗೆ ಎಷ್ಟೊತ್ತಿಗೆ ಒಂದು ನಿರ್ದಿಷ್ಟವಾದ ಸಮಯ ಎಷ್ಟೊತ್ತಿಗೆ ಮಲಗಬೇಕು ಮತ್ತು ಎಷ್ಟೊತ್ತಿಗೆ ಏಳಬೇಕು ಅನ್ನುವ ಈ ಅರಿವಿನಲ್ಲಿ ಇರೋದಿಲ್ಲ. ರಾತ್ರಿ ನಿದ್ರಿಸಿ ಬೆಳಗ್ಗೆ ಬಹಳ ಬೇಗ ಹೇಳ್ತಕ್ಕಂಥ ಪಕ್ಷಿ ವರ್ಗದಲ್ಲಿ ಕೋಳಿ ಫಸ್ಟು ನಮ್ಮನ್ನು ಎಚ್ಚರಿಸುತ್ತೆ. ಅದಾದಮೇಲೆ 5 ಗಂಟೆಗೆಲ್ಲ ಹಕ್ಕಿಗಳ ಚಿಲಿಪಿಲಿನಾದ ಶುರುವಾಗ್ತದೆ. ಅಂದರೆ ಪಕ್ಷಿಗಳು ಯಾವುವು ಕೂಡ 6-7ವರೆಗೂ ಮಲಗೋದಿಲ್ಲ. ಅದೇ ಅವುಗಳ ಒಂದು ಲವಲವಿಕೆಯ ಗುಟ್ಟು. ಈ ನಿದ್ರೆ ಅನ್ನೋದು ತುಂಬ ಅವಶ್ಯಕ. 6ರಿಂದ 8 ಸ್ಲೀಪ್ ಸೈಕಲ್ಸ್ ಆದರೂ ಬೇಕು. ಏನು ಈ ಸ್ಲೀಪ್ ಸೈಕಲ್ಸ್ ಅಂತಂದರೆ, ರೆಮ್ ಆ್ಯಂಡ್ ನಾನ್ ರೆಮ್ ಅಂತ 2 ಇದೆ ನಿದ್ರೆಯಲ್ಲಿ. ಒಂದು REM, ಇನ್ನೊಂದು NREM. ಅಂದರೆ NREM ಅಲ್ಲಿ ದೇಹ ವಿಶ್ರಾಂತಿಗೊಳ್ತದೆ, REM ಅಲ್ಲಿ ಮನಸ್ಸು ಸ್ವಪ್ನಗಳ ಮೂಲಕ ಆ ಪ್ಯೂರಿಫಿಕೇಶನ್ ಆಗತ್ತೆ. ಇದು ಭಗವಂತನ ವರ. ಭೋಗಿಗಳಿಗೆ ವರ, ಯೋಗಿಗಳಿಗೆ ಶಾಪ ಅಂತ ಹೇಳ್ತಾರೆ. ಸೊ ಇಂತಹ ನಿದ್ರೆ ಎಷ್ಟು ಸಮಯ ಬೇಕು ಅಂತ ಒಂದು ಪ್ರಶ್ನೆ ಹುಟ್ಟಿದಾಗ ನಾನಾದರೂ ಹೇಳುವುದು 10ರಿಂದ 5 ವಯಸ್ಕರಿಗೆ. ಮಕ್ಕಳಿಗೆ ಇನ್ನೊಂದು ತಾಸು ಜಾಸ್ತಿ ಹಾಕ್ಕೊಳ್ಳಿ, ಅವ್ರಿಗೆ 8 ತಾಸು ನಿದ್ರೆ ಬೇಕು. ಅದಕ್ಕೆ ನೀವೊಂದು ಏನು ಮಾಡ್ಬೋದು, 10ಕ್ಕೆ ಸ್ವಿಚ್ ಆಫ್ ಮಾಡೋದು, 5 ಗಂಟೆಗೆ ಎಚ್ಚರಗೊಳ್ಳೋ ಈ ಅಭ್ಯಾಸನೂ ಮಾಡ್ಬೋದು. ಎಷ್ಟೋ ಜನರಿಗೆ ಈ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾನೋ ಅಥವಾ ಹರಟೆ ಹೊಡಿತಾನೋ ಅಥವಾ ಸಿನಿಮಾ ನೋಡ್ತಾನೋ ಎಷ್ಟೊತ್ತಾದ್ರೂ ನಿದ್ರೆ ಬರೋದಿಲ್ಲ. ಅವಾಗೇನಾಗ್ತದೆ, ನಮ್ಮ ಜೈವಿಕ ಗಡಿಯಾರ ಹಾಳಾಗ್ತದೆ. ನೋಡಿ, ಇಲ್ಲೊಂದು ಕೆಟ್ಟು ನಿಂತ ಒಂದು ಗಡಿಯಾರ ಇದೆ. ಸೊ ಈ ಗಡಿಯಾರ ಸರಿಯಾಗಿ ಸಮಯ ಸೂಚಿಸದೇ ಇದ್ದರೆ ಈ ಗಡಿಯಾರಕ್ಕೆ ಏನೂ ಬೆಲೆ ಇಲ್ಲ. ಹಾಗೆಯೇ ನಮ್ಮೆಲ್ಲರೊಳಗಡೆ ಒಂದು ಜೈವಿಕ ಗಡಿಯಾರ ಇದೆ. ಅದೇನು ಮಾಡ್ತದೆ ಅಂತಂದರೆ, ಸಮಯಕ್ಕೆ ಸರಿಯಾಗಿ ಹಸಿವನ್ನುಂಟು ಮಾಡ್ತದೆ, ಸಮಯಕ್ಕೆ ಸರಿಯಾಗಿ ನಿದ್ರಿಸುವಂಥ ನಿದ್ರೆಯ ಸೂಚನೆಗಳನ್ನು ಕೊಡ್ತದೆ, ವಿಸರ್ಜನಾ ಸೂಚನೆಗಳನ್ನು ಕೊಡ್ತದೆ. ಹೀಗೆ ಇವೆಲ್ಲ ಜೈವಿಕ ಪಚನಕ್ರಿಯೆ, ಹೃತ್ಕ್ರಿಯೆ, ಶ್ವಾಸಕ್ರಿಯೆ, ಇವೆಲ್ಲ ಜೈವಿಕ ಪ್ರಕ್ರಿಯೆ. ಅದು ಚೆನ್ನಾಗಿ ಆಗಬೇಕು. ನಾವು ಹಗಲಲ್ಲಿ ಅದನ್ನು ಹಾಳು ಮಾಡಿರ್ತೇವೆ. ರಾತ್ರಿ ಭಗವಂತ ನಮಗೆ ನಿದ್ರೆಯನ್ನು ಸೃಷ್ಟಿಸಿ ಕನಸುಗಳೆಂಬ ಸಿನಿಮಾ ತೋರಿಸಿ ಮತ್ತು ರಕ್ತವನ್ನು ಶುದ್ಧೀಕರಿಸ್ತಾನೆ. ಮಲಮೂತ್ರಗಳು ವಿಸರ್ಜನೆಗೊಳ್ಳುವ ಜಾಗಕ್ಕೆ ಸೇರ್ತವೆ. ಹೀಗೆ ನಮ್ಮ ದೇಹ ಮನಸ್ಸು ಶುದ್ಧೀಕರಣಗೊಳ್ತದೆ ರಾತ್ರಿ ಹೊತ್ತು. ಒಂದು ವೇಳೆ ನಿದ್ರೆ ಬರಲಿಲ್ಲ ಅಂತಂದರೆ ನೀವು ಸ್ವಲ್ಪ ಇಷ್ಟಪಡದ ಒಂದು ಪುಸ್ತಕ ಓದಿ ನೀವು ಬೇಗ ನಿದ್ರೆಗೆ ಹೋಗ್ತೀರಿ. ಹಾಗೆ 100 to 1 ಕೌಂಟ್ ಮಾಡಿದ್ರೆ ನಿದ್ರೆ ಬರ್ತದೆ. ನಿದ್ರಿಸುವ ಸಮಯದಲ್ಲಿ ತುಂಬ ಪ್ರಕಾಶಮಾನವಾದ ಲೈಟ್ ಇರಬಾರ್ದು ಕಣ್ಣುಗಳ ಮೇಲೆ. ತುಂಬ ಒಂದು ಡಲ್ ಲೈಟ್ ಇರ್ಬೋದು ಅಥವಾ ಸ್ವಿಚ್ ಆಫ್ ಮಾಡ್ಬೋದು. ತುಂಬ ಜನರು ಭಯ ಪಡ್ತಿರ್ತಾರೆ. ಅನೇಕ ರೂಪದ ಭಯಗಳ ಮೂಲ ಏನು ಗೊತ್ತಾ, ನಿದ್ರೆಯ ಕೊರತೆ, ಇನ್ಸೋಮ್ನಿಯಾ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಮಾನಸಿಕ ವೈದ್ಯಶಾಸ್ತ್ರ ಹೇಳ್ತದೆ. ಚೆನ್ನಾಗಿ ಯಾರು ನಿದ್ರೆ ಮಾಡ್ತಾರೋ ಅವರಿಗೆ ಭಯ ಲವಲೇಶವೂ ಇರೋದಿಲ್ಲ. ಸೊ ಹಾಗಾಗಿ ಬೇಗ ಮಲಗಿ ಬೇಗ ಹೇಳುವ ಒಂದು ರೂಢಿಯನ್ನು ನಾವು ರೂಢಿಸ್ಕೋಬೇಕು. ಬೇಗ ಹೇಳೋದು ಹೇಗೆ ಗುರೂಜಿ? ನಾನು ಬೇಗ ಹೇಳಬೇಕು ಅಂತಲೇ ಮಲ್ಕೊಳ್ತೀನಿ, ಎಚ್ಚರಣೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು, ರಾತ್ರಿ ಮಲಗುವ ಮುನ್ನ ನಾನು 5 ಗಂಟೆಗೆ ಎಚ್ಚರಗೊಳ್ಳಬೇಕು. ಒಳಮನವೇ ಅಂತರ್ಮನವೇ ನನ್ನನ್ನು 5 ಗಂಟೆಗೆ ಎಚ್ಚರಿಸು ಅಂತ ಒಂದು ಸಣ್ಣ ಪ್ರೇಯರ್ ಮಾಡಿ ಒಂದು ನೀವು 21 ದಿವಸ ಮಾಡಿಬಿಟ್ರೆ ಲೈಫ್ ಲಾಂಗ್ ಅದು ಅಷ್ಟೊತ್ತಿಗೆ 10 to 5 ಫಿಕ್ಸ್ ಆಗಿಬಿಡ್ತದೆ. ಸಣ್ಣ ಪ್ರೇಯರ್ ಅಷ್ಟೇ. ಸೊ ಮಲಗಿ ರಾತ್ರಿ ಎಲ್ಲ ಚೆನ್ನಾಗಿ ಕಣ್ತುಂಬ ನಿದ್ರೆ ಮಾಡಿ ಬೆಳಗ್ಗೆ ಎಚ್ಚರ ಆಗ್ತದೆ. ಎಚ್ಚರ ಹಾಕಿಂತ ಮುಂಚೆ ಒಂದು ರಹಸ್ಯ ಇದೆ.
ಎಚ್ಚರಗೊಳ್ಳುವ ಮುನ್ನ 5 ನಿಮಿಷಕ್ಕೆ ಮುಂಚೆನೇ ನಿಮಗೆ ಎಚ್ಚರ ಆಗಿರ್ತದೆ, ಆಮೇಲೆ ನೀವು ಎದ್ದೇಳ್ತೀರಿ. ಆ ಏಳು ಮುನ್ನ ಯಾವ ಮಗ್ಗಲಲ್ಲಿ ಹೇಳ್ತೀರಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಕೆಲವರು ಹೇಳ್ತಾರೆ ಯಾವ ಮಗ್ಗಲಲ್ಲಿ ಎದ್ದಿದ್ದನೋ ಈ ಗ್ರಹಚಾರ ನನಗೆ ಕಾಡ್ತಾ ಇದೆ ಅಂತ. ಅಂದರೆ ಮಗ್ಗಲು ಬದಲಿಸಿ ಏಳುವುದು ಕೂಡ ಬಹಳ ಇಂಪಾರ್ಟೆಂಟು. ಅದೊಂದು ಟಿಪ್ಸ್ ಕೊಡ್ತೇನೆ ನಾನು. ನೀವು ಬೆಳಗ್ಗೆ ಏಳುವ ಮುನ್ನ ಸ್ವಲ್ಪ ನಾಡಿ ಚೆಕ್ ಮಾಡ್ಕೊಳ್ಳಿ, ಸೂರ್ಯ ನಾಡಿಲಿದ್ದರು ಚಂದ್ರ ನಾಡಿಲಿದ್ದರು ಅಂತ. ಆ ದಿನ ಚೆಕ್ ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ. ಸೋಮವಾರ ಆಗಿದ್ದರೆ ನೀವು ಸೋಮನಾಡಿಯಲ್ಲಿ ಹೇಳಬೇಕು, ಅಂದರೆ ಈಡಾ ನಾಡಿಯಲ್ಲಿ ಹೇಳಬೇಕು. ಮಂಗಳವಾರ ಆದರೆ ಪಿಂಗಳ, ಮತ್ತೆ ಬುಧವಾರ ಈಡ, ಗುರುವಾರ ಪಿಂಗಳ, ಶುಕ್ರವಾರ ಈಡ, ಶನಿವಾರ ಪಿಂಗಳ ಅಂದರೆ ಸೂರ್ಯನಾಡಿ, ಮತ್ತು ಭಾನುವಾರ ಸೂರ್ಯನಾಡಿ. ಹೆಂಗೆ ಇದನ್ನು ಬದಲಾಯಿಸೋದು? ನಿಮಗೆ ಸೂರ್ಯನಾಡಿಯಲ್ಲಿ ಎದ್ದೇಳಬೇಕಾದ್ರೆ ಎಡಮಗ್ಗಲಲ್ಲಿ ಒಂದು ಮಲಗಿಬಿಟ್ಟು ನೇರವಾಗಿ ಎಡಮಗ್ಗಲಲ್ಲಿ ಮಲಗಿ ಒಂದು 5 ನಿಮಿಷ ಸ್ಪೆಂಡ್ ಮಾಡಿ ನಾಡಿ ಚೇಂಜ್ ಆಗ್ತದೆ. ಆವಾಗ ಮತ್ತೆ ಬಲಮಗ್ಗಲಿಗೆ ತಿರುಗಿನೇ ಹೇಳಬೇಕು. ಹೇಳುವಾಗ ಬಲಮಗ್ಗಲಲ್ಲೇ ಹೇಳಬೇಕು, ಆದರೆ ನಾಡಿ ಬದಲಾಯಿಸ್ಕೋಬೇಕಾದ್ರೆ ಈ ಮಗ್ಗಲನ್ನು ಬದಲಾಯಿಸಬೇಕು. ಈಗ ಚಂದ್ರನಾಡಿಯಲ್ಲಿ ಎದ್ದೇಳಬೇಕು ಅಂತಂದ್ರೆ ಸೋಮವಾರ ನೀವು ಬಲಮಗ್ಗಲಲ್ಲಿ ಒಂದು 5 ನಿಮಿಷ ಸ್ಪೆಂಡ್ ಮಾಡಿ ನಾಡಿ ಬದಲಾಗ್ತದೆ. ಈ ನಾಡಿ ನಮ್ಮ ಮೂಡನ್ನು ಡಿಸೈಡ್ ಮಾಡ್ತದೆ. ನಾಡಿ 90 ನಿಮಿಷಕ್ಕೆ ಒಂದ್ಸರಿ ಬದಲಾಗ್ತಾನೆ ಇರ್ತದೆ, ಅದು ಬದಲಾಗಲಿ. ಆದರೆ ಇದನ್ನು ದಿನನಾಡಿ ಅಂತ ಹೇಳ್ತಾರೆ. ಆ ದಿನಕ್ಕೆ ಅನುಗುಣವಾದ ನಾಡಿಯಲ್ಲಿ ನೀವು ಎಚ್ಚರಗೊಂಡ್ರೆ ಆ ಇಡೀ ದಿವಸ ನೀವು ತುಂಬ ಸಂತೋಷವಾಗಿರ್ತೀರಿ. ನಿಮ್ಮ ಇಡೀ ದಿವಸದ ಮಾನಸಿಕ ಲವಲವಿಕೆ, ಉತ್ಸಾಹ, ಉಲ್ಲಾಸ, ಆಸಕ್ತಿ, ಶ್ರದ್ಧೆ, ಏಕಾಗ್ರತೆ ನಿಮ್ಮ ನಿದ್ರೆಯನ್ನೇ ಅವಲಂಬಿಸಿದೆ ಅನ್ನೋದನ್ನು ಮರಿಬೇಡಿ. ಕೆಲವರು ಅಲಾರಾಮ್ ಸೆಟ್ ಮಾಡಿ ಮಲ್ಕೊಳ್ತಾರೆ, ಆದರೆ ಅದು ಡಿಪೆಂಡೆಂಟ್. ನೀವೇ ನಿಮ್ಮೊಳಗಡೆ ಒಂದು ಜೈವಿಕ ಗಡಿಯಾರ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಆತ್ಮಸೂಚಕಗಳನ್ನು, ಅಫರ್ಮೇಷನ್ಸ್ ಹಾಕ್ಕೊಂಡ್ರೆ ಖಂಡಿತ ಬೆಳಗ್ಗೆ ನೀವು ತುಂಬ ಪ್ರಫುಲ್ಲಿತರಾಗಿ ಉಲ್ಲಾಸ, ಉತ್ಸಾಹಗಳ ಗಣಿಯಾಗಿ ಎದ್ದೇಳ್ತೀರಿ. ನಮ್ಮ ಪ್ರಾಚೀನರು 24 ತಾಸನ್ನು 3 ಭಾಗವಾಗಿ ವಿಂಗಡಿಸಿದ್ರು. ಅದನ್ನೇ ಅವರು ತ್ರಿಕಾಲ ಅಂತ ಕರಿತಾ ಇದ್ರು. 8 ತಾಸು ಅಂದರೆ 8ರಿಂದ ಸಂಜೆ 4 ಗಂಟೆವರೆಗೆ ಅರ್ಜಿಸು ಅಂದರೆ ಧನಾರ್ಜನೆ ಮಾಡು, ದುಡಿ. ಅದಾದಮೇಲೆ ಸಂಜೆ 4ರಿಂದ 8, ಬೆಳಗ್ಗೆ 4ರಿಂದ 8 ಬ್ರಾಹ್ಮಿ ಮತ್ತು ಗೋಧೂಳಿ ಮುಹೂರ್ತ ಇರ್ತದೆ. ಅವೆರಡು ಸೇರಿದ್ರೆ 8 ಗಂಟೆ ಆಗ್ತದೆ. ಅದು ಪ್ರಾರ್ಥಿಸು, ಪೂಜಿಸು, ಧ್ಯಾನಿಸು ಈ ಸಮಯದಲ್ಲಿ, ಅಂದರೆ 8 ತಾಸು. ಇನ್ನು ರಾತ್ರಿ ಉಳಿದ 8 ತಾಸು ಸುಖಿಸು, ಸಂಸಾರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಮಕ್ಕಳ ಜೊತೆ, ಮನೆಯವ್ರ ಜೊತೆ, ಆಮೇಲೆ ನಿದ್ರಿಸು. ನೀವು ಯಾವ ಮೂಡಿಂದ ಎದ್ದು ಹೇಳಿದ್ರಿ, ಬೆಳಗ್ಗೆ ಎದ್ದ ಮೇಲೆ 5 ಗಂಟೆಗೆ ಹೇಳಬೇಕು. ಎದ್ದು ಏನು ಮಾಡಬೇಕು? ಒಂದು ಸ್ವಲ್ಪ ವಾಕ್ ಮಾಡಿ, ಆಮೇಲೆ ಶೌಚಕ್ರಿಯೆಗಳನ್ನು ಮುಗಿಸಿ, ಆಮೇಲೆ ಲಘು ವ್ಯಾಯಾಮ ಮಾಡಿ, ಪ್ರಾಣಾಯಾಮ ಮುಖ್ಯವಾಗಿ ಮಾಡಿ, ಸ್ವಲ್ಪ ಹೊತ್ತು ಧ್ಯಾನಿಸಿ ಅಥವಾ ಜಪಿಸಿ ಅಥವಾ ಪೂಜಿಸಿ. ಇಷ್ಟೊತ್ತಿಗೆ 1 ತಾಸು ಕರೆಕ್ಟಾಗಿ ಫಿಟ್ ಆಗತ್ತೆ. ನೀವು 6ರ ನಂತರ ನೀವು ಕೆಲಸದ ಕಡೆ ಮುಖ ಮಾಡ್ಬೋದು. 6ರ ಮೇಲೆ ಹೇಳ್ತಕ್ಕಂಥವರು ಅವರು ಅಷ್ಟು ಚುರುಕಾಗಿ ಅವ್ರ ಮೆದುಳು ಕೆಲಸ ಮಾಡೋದಿಲ್ಲ. 5 ಗಂಟೆ 4ರಿಂದ 6 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ ಇರ್ತದೆ. ಈ ಬ್ರಾಹ್ಮಿ ಅಂತಕ್ಕಂಥದ್ದು ಒಂದು ಯೂನಿವರ್ಸಲ್ ಹಾರ್ಮೋನಿಯಸ್ ಟೈಮ್. ಅದು ಆ ಸಮಯದಲ್ಲಿ ಎದ್ದಾಗ ಒಂದು ಆಲ್ಫಾ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ಆ ಸಮಯದಲ್ಲಿ ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವೋ ಅದೆಲ್ಲ ಕಾರ್ಯರೂಪಕ್ಕೆ ಬರ್ತದೆ. ನೀವು ಬೈ ಡಿಫಾಲ್ಟ್ ಧ್ಯಾನ ಸ್ಥಿತಿಯಲ್ಲೇ ಇರ್ತೀರಿ. ಅದಕ್ಕಾಗಿ ಬೇಗ ಹೇಳಬೇಕು. ಈಗ ಬೆಳಗ್ಗೆ ಎಚ್ಚರಗೊಳ್ತಾ ಇದ್ದೀರಿ, ಮಗ್ಗಲು ಬದಲಾಯಿಸಿ ಎದ್ದು ಕೂತ್ಕೊಂಡಿದ್ದೀರಿ, ಇನ್ನೂ ಕಣ್ಣು ಬಿಡಬೇಡಿ. ಕೈಗಳನ್ನು ಸ್ವಲ್ಪ ಚೆನ್ನಾಗಿ ತಿಕ್ಕಿ ಹೀಗೆ ಇಟ್ಕೊಂಡು ಕೈಗಳ ತುದಿಗಳನ್ನು ನೋಡ್ತಾ, ಬೆರಳ ತುದಿಗಳನ್ನು ನೋಡ್ತಾ, ಕರಾಗ್ರೆ ವಸತಿ ಲಕ್ಷ್ಮಿ, ಮಧ್ಯ ನೋಡ್ತಾ ಕರಮಧ್ಯೆ ಸರಸ್ವತಿ, ಮತ್ತು ಹಸ್ತಗಳ ಮೂಲವನ್ನು ನೋಡ್ತಾ ಕರಮೂಲೆ ಸ್ಥಿತಯೇ ಗೌರಿ ಪ್ರಭಾತೆ ಕರದರ್ಶನಂ. ಒಂದು ಸಣ್ಣ ಶ್ಲೋಕವನ್ನು ಹೇಳಿಕೊಂಡು ನೀವು ಏಳು ಅಭ್ಯಾಸ ಮಾಡಬಹುದು. ಈ ನಿದ್ರಿಸುವ ಮುನ್ನ ನಿಮ್ಮ ಮನಸ್ಸನ್ನು ಒಂದು ಅತ್ಯಂತ ಪ್ರಶಾಂತ ಸ್ಥಿತಿಯಲ್ಲೇ ನೀವು ನಿದ್ರೆ ಮಾಡುವ ಒಂದು ಸಂಕಲ್ಪ ಮಾಡಬೇಕು. ಗಾಬರಿಯಲ್ಲೋ, ದುಃಖದಲ್ಲೋ, ಕ್ಲೇಶದಲ್ಲೋ ಮಲಗಿದಾಗ ಅದಕ್ಕೆ ಪೂರಕವಾದಂಥ ಸ್ವಪ್ನಗಳು ಬರ್ತವೆ. ಒಂದೊಮ್ಮೆ ನಿಮಗೆ ರಾತ್ರಿಯಿಂದ ಪೂರ್ಣವಾದ ಆ ನಿದ್ರೆಯ ಆ ಒಂದು ಸ್ವಾದ, ಸುಖ ಸಿಗಲಿಲ್ಲ ಅಂತ, ಅದರ ಕೊರತೆ ಇದೆ ಅಂತ ಅನಿಸಿದರೆ ಮಧ್ಯಾಹ್ನ 12:30 ಗಂಟೆಗೆ ಒಂದು ಯೋಗ ನಿದ್ರೆ ಅಭ್ಯಾಸ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರ್ತದೆ. ಮತ್ತು ರಾತ್ರಿ ಮಲಗುವ ಮುನ್ನ ಸ್ವಮೋಹಿನಿ ಈ ಒಂದು ಆಡಿಯೋನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದೇನು ಮಾಡುತ್ತೆ ಅಂದರೆ ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುವುದಲ್ಲದೆ ನಿಮ್ಗೆ ಇಡೀ ದಿವಸ ಏನು ಶಕ್ತಿ ಬೇಕೋ, ಎನರ್ಜಿ ಬೇಕೋ, ಆ ಬ್ಯಾಟ್ರಿ ಚಾರ್ಜ್ ಆಗಿರಬೇಕು, ಅದನ್ನು ಸರಿಯಾಗಿರುವ ಹಾಗೆ ಅದು ನೋಡ್ಕೊಳ್ತದೆ. ಆತ್ಮೇಲೆ ಇದಾಗಿತ್ತು ನಿದ್ರೆಯ ಬಗ್ಗೆ ಮತ್ತು ಎಚ್ಚರಗೊಳ್ಳುವ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋಣ ಅಂತ ನಾನು ಈ ಲೈವಿಗೆ ಬಂದೆ. ವೀಕ್ಷಿಸಿದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.